ನಮಸ್ಕಾರ ವಿದ್ಯಾರ್ಥಿಗಳೇ. ಹಿಂದಿನ ಅವಧಿಯಲ್ಲಿ ನಾವು 1935ರ ಕಾಯ್ದೆಯ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇಂದಿನ ಅವಧಿಯಲ್ಲಿ 1947ರ ಕಾಯ್ದೆಯ ಬಗ್ಗೆ 1947ರ ಭಾರತದ ಸ್ವತಂತ್ರ ಕಾಯ್ದೆ ಅಂತೇಳಿ ನಾವು ಇದನ್ನು ಕರಿತೀವಿ. ಯಾಕಂದ್ರೆ ಈ ಕಾಯ್ದೆಯ ತರುವಾಯವಾಗಿ ಭಾರತ ದೇಶ ಸ್ವತಂತ್ರವನ್ನು ಹೊಂದಿತ್ತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ಅವಲೋಕನ ಮಾಡಿದ ಹಾಗೆ ಬ್ರಿಟಿಷರು ಭಾರತೀಯರಿಗೆ ಹಲವಾರು ರೀತಿಯ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅನೇಕ ಸುಧಾರಣೆಗಳನ್ನು, ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದರು. ಬ್ರಿಟಿಷರು ಭಾರತಕ್ಕೆ ನೀಡಿದಂತಹ ಕೊನೆಯ ಕಾಯ್ದೆ ಯಾವುದು ಅಂತಂದ್ರೆ 1947ರ ಭಾರತದ ಸ್ವತಂತ್ರ ಕಾಯ್ದೆ ಎನ್ನುವುದನ್ನು ನಾವು ಕಾಣ್ತೀವಿ. ಈ ಕಾಯ್ದೆಯ ತರುವಾಯವಾಗಿ ಬ್ರಿಟಿಷರು ಭಾರತ ದೇಶವನ್ನು ಬಿಟ್ಟು ಹೊರಟು ಹೋಗ್ತಾರೆ. ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತ ದೇಶ ಸ್ವತಂತ್ರವನ್ನು ಹೊಂದತಿ. ಬ್ರಿಟನ್ ಪಾರ್ಲಿಮೆಂಟಿನಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಅಂಗೀಕರಿಸಲ್ಪಟ್ಟಂತಹ ಕಟ್ಟಕಡೆಯ ಕಾಯ್ದೆ ಯಾವುದು ಅಂತಂದ್ರೆ 1947ರ ಕಾಯ್ದೆ. ಇಂದಿನ ಅವಧಿಯಲ್ಲಿ ನಾವು 1947ರ ಭಾರತ ಸ್ವತಂತ್ರ ಕಾಯ್ದೆಯ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಅವಲೋಕನ ಮಾಡಿದ ಹಾಗೆ 1935ರ ಕಾಯ್ದೆಯು ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲತೆಯನ್ನು ಹೊಂದಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ 1939ರ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡಿತು ಅಂತಂದ್ರೆ, ಮುಖ್ಯವಾಗಿ ಭವಿಷ್ಯದ ಸ್ವತಂತ್ರ ಭಾರತ ದೇಶಕ್ಕೆ ಅವಶ್ಯಕವಾಗಿರುವಂತಹ ಸಂವಿಧಾನವನ್ನು ರಚನೆ ಮಾಡಬೇಕು. ಸಂವಿಧಾನವನ್ನು ರಚನೆ ಮಾಡಬೇಕು ಅಂತಂದ್ರೆ ಸಂವಿಧಾನದ ರಚನಾ ಸಭೆಯ ಅವಶ್ಯಕತೆ ಇದೆ ಅಂತೇಳಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರ ಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒತ್ತಡವನ್ನು ಹೇರಿತು. ಹೀಗಾಗಿ ರಾಜ್ಯಾಂಗ ರಚನಾ ಸಮಿತಿ ಅಂದ್ರೂ ಒಂದ, ಸಂವಿಧಾನದ ರಚನಾ ಸಭೆ ಅಂದ್ರೂ ಕೂಡ ಒಂದು. 1939ರಲ್ಲಿ ಕಾಂಗ್ರೆಸ್ಸು ನಮ್ಮ ಸ್ವತಂತ್ರ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕು, ಸಂವಿಧಾನದ ರಚನಾ ಸಭೆಯನ್ನು ನೀವು ಆಯೋಜನೆ ಮಾಡಬೇಕು ಅಂತೇಳಿ ಬ್ರಿಟಿಷರ ಮೇಲೆ ಒತ್ತಡ ಹಾಕಿದಾಗ ಬ್ರಿಟಿಷರು ಈ ಅಹವಾಲನ್ನು, ಈ ಒಂದು ಬೇಡಿಕೆಯನ್ನು ಪರಿಶೀಲನೆ ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಹೀಗಾಗಿ ದ್ವಿತೀಯ ಜಾಗತಿಕ ಮಹಾಯುದ್ಧವು ಪ್ರಾರಂಭವಾದ ನಂತರ ಬ್ರಿಟಿಷ್ ಸರ್ಕಾರ ಏನು ಮಾಡಿತು ಅಂತಂದ್ರೆ ಭಾರತ ದೇಶಕ್ಕೆ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ರವರನ್ನ ಭಾರತ ದೇಶಕ್ಕೆ ಕಳಿಸ್ತಾರೆ. ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ರವರು ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿರುವಂತಹ ಭಾರತೀಯರ ಬೇಡಿಕೆಗಳ ಬಗ್ಗೆ ಪರಾಮರ್ಶಿಸಿ ಅಂತಿಮವಾಗಿ ಬ್ರಿಟಿಷರಿಗೆ ಒಂದು ವರದಿಯನ್ನ ಸಲ್ಲಿಸ್ತಾರೆ. ಯಾರು? ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ರವರು. ಇವರು ಭಾರತ ದೇಶಕ್ಕೆ ಬಂದು ಭಾರತೀಯ ರಾಜಕೀಯ ವ್ಯವಸ್ಥೆ ಮತ್ತು ಇಲ್ಲಿ ನಡೆದಂತಹ ಹೋರಾಟದ ಬಗ್ಗೆ ಅವಲೋಕನ ಮಾಡಿ ಬ್ರಿಟಿಷರಿಗೆ ಒಂದು ವರದಿಯನ್ನು ಸಲ್ಲಿಸ್ತಾರೋ. ಆ ವರದಿಯಲ್ಲಿರುವಂತಹ ಪ್ರಮುಖ ಅಂಶ ಯಾವುವು ಅಂತಂದ್ರೆ, ಯುದ್ಧ ಮುಗಿದ ನಂತರ, ಈಗಾಗಲೇ ಹೇಳಿದ ಹಾಗೆ ಎರಡನೇ ಜಾಗತಿಕ ಮಹಾಯುದ್ಧ ನಡೀತಾ ಇತ್ತು. ಯುದ್ಧ ಮುಗಿದ ನಂತರ ಸಂವಿಧಾನವನ್ನು ರಚಿಸಿಕೊಳ್ಳಲು ರಾಜ್ಯಾಂಗ ರಚನಾ ಸಮಿತಿಯನ್ನು ಬ್ರಿಟಿಷ್ ಸರ್ಕಾರ ರಚನೆ ಮಾಡಿಕೊಡಬೇಕು ಭಾರತೀಯರಿಗೆ ಅನ್ನುವಂಥ ವಿಚಾರವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಈ ಒಂದು ಕ್ರಿಪ್ಸ್ ಆಯೋಗ ವರದಿಯನ್ನು ಸಲ್ಲಿಸುತ್ತೆ. ನಂತರ ಭಾರತ ದೇಶಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು ಅಂತಲೂ ಕೂಡ ಕ್ರಿಪ್ಸ್ ಆಯೋಗ ಬ್ರಿಟಿಷರಿಗೆ ವರದಿಯನ್ನು ಸಲ್ಲಿಸುತ್ತೆ. ಆದರೆ ಈ ಕ್ರಿಪ್ಸ್ ಆಯೋಗದ ವರದಿಯನ್ನು ಅವಲೋಕನ ಮಾಡಿದ್ರೆ ಭಾರತ ದೇಶದಲ್ಲಿರುವಂತಹ ಜನರ ಮುಖ್ಯ ಬೇಡಿಕೆ ಏನಾಗಿತ್ತು ಅಂದ್ರೆ ಬ್ರಿಟಿಷರು ಭಾರತ ದೇಶವನ್ನು ಬಿಟ್ಟು ಹೋಗಬೇಕು ಅನ್ನೋದು ಮುಖ್ಯ ಬೇಡಿಕೆ ಆಗಿತ್ತು. ಆದರೆ ಕ್ರಿಪ್ಸ್ ವರದಿಯಲ್ಲಿ ಯಾವುದೇ ರೀತಿ ಭಾರತ ದೇಶಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡುವಂತಹ ಪ್ರಸ್ತಾಪ ಎಲ್ಲಿಯೂ ಕೂಡ ಇರಲಿಲ್ಲ. ಹೀಗಾಗಿ ಭಾರತ ದೇಶದಲ್ಲಿ ಇದ್ದಂತಹ ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಈ ಎರಡೂ ಪಕ್ಷಗಳು ಈ ಒಂದು ಕ್ರಿಪ್ಸ್ ವರದಿಯನ್ನು ಕಂಪ್ಲೀಟ್ ಆಗಿ ತಿರಸ್ಕಾರ ಮಾಡ್ತಾರೆ. ಮುಸ್ಲಿಂ ಲೀಗ್ ಮುಖ್ಯವಾಗಿ 1906ರ ಸಂದರ್ಭದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯದ ಹಿತರಕ್ಷಣೆಯನ್ನು ಕಾಪಾಡುವ ಮುಖ್ಯ ಉದ್ದೇಶದಿಂದ ಮುಸ್ಲಿಂ ಲೀಗ್ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಟಿತು.
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜೊತೆಗೆ ಮುಸ್ಲಿಂ ಲೀಗ್ ಪಕ್ಷವು ಕೂಡ ಕೈ ಜೋಡಿಸಿ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡುವಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಮುಸ್ಲಿಂ ಲೀಗ್ ಪಾರ್ಟಿ ನೀಡಿತು ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಸ್ಮರಿಸಬಹುದು. ಹೀಗಿರುವಾಗ ಇದೇ ಸಂದರ್ಭದಲ್ಲಿ ಕ್ರಿಪ್ಸ್ ವರದಿಯನ್ನು ವಿರೋಧ ಮಾಡಿ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಾರಂಭ ಆಯಿತು. ಇದೇ ಸಂದರ್ಭದಲ್ಲಿ ಬ್ರಿಟನ್ನಿನಲ್ಲಿ ರಾಜಕೀಯವಾಗಿ ಬದಲಾವಣೆಗಳು ಆದವು. ಯಾವ ರೀತಿ ರಾಜಕೀಯವಾಗಿ ಬದಲಾವಣೆ ಆದವು ಅಂತಂದ್ರೆ, ಸಾಮಾನ್ಯವಾಗಿ ಬ್ರಿಟನ್ ದೇಶ ಮುಖ್ಯವಾಗಿ ದ್ವಿಪಕ್ಷ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರ. ದ್ವಿಪಕ್ಷ ಪದ್ಧತಿ ಅಂತಂದ್ರೆ ಯಾವ ರಾಷ್ಟ್ರದಲ್ಲಿ ಕೇವಲ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ರಾಜಕೀಯ ಕ್ಷೇತ್ರದಲ್ಲಿ ಪ್ರಭಾವವನ್ನು ಬೀರುತ್ತವೆಯೋ ಅಂತಹ ವ್ಯವಸ್ಥೆಯನ್ನ ನಾವು ದ್ವಿಪಕ್ಷ ಪದ್ಧತಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ಹೀಗಾಗಿ ಬ್ರಿಟನ್ ದೇಶದಲ್ಲಿ ಮುಖ್ಯವಾಗಿ ಎರಡು ಪೊಲಿಟಿಕಲ್ ಪಾರ್ಟೀಸ್ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಕನ್ಸರ್ವೇಟಿವ್ ಪಾರ್ಟಿ, ಮತ್ತೊಂದು ಲೇಬರ್ ಪಾರ್ಟಿ. ಅಂದ್ರೆ ಈ ಮುಂಚಿತವಾಗಿ ಕನ್ಸರ್ವೇಟಿವ್ ಪಾರ್ಟಿಯ ವಿಲ್ಸ್ಟನ್ ಚರ್ಚಿಲ್ ರವರು ಬ್ರಿಟನ್ ದೇಶದ ಪ್ರಧಾನಮಂತ್ರಿಯಾಗಿದ್ದು, ಇವರ ನೇತೃತ್ವದಲ್ಲಿ ಬ್ರಿಟನ್ ಪಾರ್ಲಿಮೆಂಟಿನಲ್ಲಿ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಅನೇಕ ಸುಧಾರಣೆಗಳನ್ನು, ಕಾಯ್ದೆಗಳನ್ನು ಅಂಗೀಕರಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿ ಚುನಾವಣೆಗಳು ನಡೆದು, ಸಾರ್ವತ್ರಿಕ ಚುನಾವಣೆಗಳು ನಡೆದು ಅಲ್ಲಿ ರಾಜಕೀಯವಾಗಿ ಕನ್ಸರ್ವೇಟಿವ್ ಪಕ್ಷದಿಂದ ಲೇಬರ್ ಪಕ್ಷಕ್ಕೆ ಅಧಿಕಾರ ಹಸ್ತಾಂತರ ಆಗಿದೆ. ಹೀಗಾಗಿ ಕನ್ಸರ್ವೇಟಿವ್ ಪಕ್ಷದ ಮಾಜಿ ಪ್ರಧಾನಿಯಾದಂತಹ ಚರ್ಚಿಲ್ ರವರಿಂದ, ವಿನ್ಸ್ಟನ್ ಚರ್ಚಿಲ್ ರವರಿಂದ ಲೇಬರ್ ಪಕ್ಷದ ಕ್ಲೆಮೆಂಟ್ ಅಟ್ಲೇರ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅಂದ್ರೆ ಲೇಬರ್ ಪಕ್ಷ ಮೆಜಾರಿಟಿ ಬಂದು ಕ್ಲೆಮೆಂಟ್ ಅಟ್ಲೇರ್ ಅವರು ಬ್ರಿಟನ್ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಭಾರತ ದೇಶಕ್ಕೆ ಒಂದು ರೀತಿ ವರದಾನ ಅಂತೇಳಿ ನಾವು ಹೇಳ್ಬೋದು. ಯಾಕೆ ವರದಾನ ಅಂತಂದ್ರೆ, ಇಲ್ಲಿರುವಂತಹ ಕ್ಲೆಮೆಂಟ್ ಅಟ್ಲೇರ್ ಅವರು ಬ್ರಿಟನ್ನಿನಲ್ಲಿ ಏನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಒಂದು ಪ್ರಮುಖವಾದಂಥ ಅಂಶವನ್ನ ಮೆನ್ಷನ್ ಮಾಡಿದ್ರು. ಏನು ಅಂತಂದ್ರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ನಾನು ಪ್ರಧಾನಮಂತ್ರಿ ಆದರೆ ಭಾರತ ದೇಶದ ಸಮಸ್ಯೆಗಳಿಗೆ ನಾನು ಸ್ಪಂದಿಸುತ್ತೇನೆ, ಭಾರತ ದೇಶಕ್ಕೆ ನಾನು ಡೊಮಿನಿಯನ್ ಸ್ಥಾನಮಾನವನ್ನು ನೀಡುತ್ತೇನೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಅವರು ಪ್ರಚಾರ ಮಾಡಿ ಆಯ್ಕೆಯಾಗಿ ಬಂದರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ಈ ಲೇಬರ್ ಪಕ್ಷ ಭಾರತ ದೇಶಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಲು ಅಥವಾ ಭಾರತ ದೇಶಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಹೀಗಾಗಿ ಇಲ್ಲಿರುವಂತಹ ಕ್ಲೆಮೆಂಟ್ ಅಟ್ಲೇರ್ ಅವರು 1946ರ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮಿಷನ್ ಅನ್ನ ಭಾರತ ದೇಶಕ್ಕೆ ಕಳಿಸ್ತಾರೆ. ಈ ಕ್ಯಾಬಿನೆಟ್ ಮಿಷನ್ ಅಂದ್ರೆ ಏನು ಅನ್ನುವಂಥ ವಿಚಾರವನ್ನು ನಾವು ನೋಡಿದಾಗ, ಕ್ಲೆಮೆಂಟ್ ಅಟ್ಲೇರ್ ಅವರ ಕ್ಯಾಬಿನೆಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿರುವಂತಹ ಕೆಲವು ಸದಸ್ಯರು ಭಾರತ ದೇಶಕ್ಕೆ ಬಂದು ಕೆಲವು ಸವಲತ್ತುಗಳನ್ನು ಕೊಡುವ ವ್ಯವಸ್ಥೆ ಆಗಿತ್ತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಹೌದಾ? ಹೀಗಾಗಿ ಕ್ಯಾಬಿನೆಟ್ ಮಿಷನ್ ಅಂತೇಳಿ ನಾವು ಕರಿತೀವಿ. 1946ರ ಕ್ಯಾಬಿನೆಟ್ ಮಿಷನ್ನು ಭಾರತ ದೇಶಕ್ಕೆ ಬಂತು. ಭಾರತ ದೇಶಕ್ಕೆ ಬಂದು ಇದು ಮುಖ್ಯವಾಗಿ ಅಧ್ಯಯನ ನಡೆಸಿ ಬ್ರಿಟಿಷ್ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತು. ಆದರೆ ಈ ಕ್ಯಾಬಿನೆಟ್ ಮಿಷನ್ನು ಭಾರತ ದೇಶದಲ್ಲಿರುವಂತಹ ರಾಜಕೀಯ ವ್ಯವಸ್ಥೆಯನ್ನು ಕೂಲಂಕುಷವಾಗಿ ಅವಲೋಕನ ಮಾಡಿ ಈ ಕ್ಯಾಬಿನೆಟ್ ಮಿಷನ್ನು ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಡಿವೈಡ್ ಮಾಡುವ ಕುರಿತಾಗಿ ನೀವು ಕೂಡ ಪ್ರಸ್ತಾಪ ಮಾಡಲಿಲ್ಲ. ಬದಲಿಗೆ ಈ ಒಂದು ಆಯೋಗ ಪಾಕಿಸ್ತಾನ ಭಾರತ ದೇಶಕ್ಕೆ ಸಪರೇಟ್ ಆಗಬೇಕು ಅನ್ನುವಂಥ ವಿಚಾರವನ್ನು ಇವರು ಒಪ್ಕೊಳ್ಳಿಲ್ಲ. ಹೀಗಾಗಿ ಈ ಒಂದು ಕ್ಯಾಬಿನೆಟ್ ಮಿಷನ್ ಅನ್ನ ಕಂಪ್ಲೀಟ್ ಆಗಿ ಮುಸ್ಲಿಂ ಲೀಗ್ ಪಾರ್ಟಿ ಅಪೋಸ್ ಮಾಡಿದ್ರು. ಯಾಕಂದ್ರೆ ಮುಸ್ಲಿಂ ಲೀಗ್ ಮುಖ್ಯ ಗುರಿ ಏನಾಗಿತ್ತು ಅಂತಂದ್ರೆ, ನಮಗೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂಥ ಪಾಕಿಸ್ತಾನ ಅನ್ನುವಂಥ ಒಂದು ಹೊಸ ರಾಷ್ಟ್ರ ರಚನೆ ಆಗಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಅದು ಪ್ರಯತ್ನವನ್ನ ಮಾಡ್ತಾ ಇತ್ತು. ಹೀಗಾಗಿ ಮುಸ್ಲಿಂ ಲೀಗ್ ಕಂಪ್ಲೀಟ್ ಆಗಿ ಈ ಒಂದು ಕ್ಯಾಬಿನೆಟ್ ಮಿಷನ್ ಅನ್ನ ತಿರಸ್ಕಾರ ಮಾಡಿತು. ಕ್ಯಾಬಿನೆಟ್ ಮಿಷನ್ ಬ್ರಿಟಿಷರಿಗೆ ವರದಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಕೆಲವು ಸುಧಾರಣೆಗಳನ್ನ ರೆಕಮೆಂಡೇಶನ್ ಮಾಡಿತು. ಆ ಸುಧಾರಣೆಗಳು ಅಥವಾ ಶಿಫಾರಸುಗಳು ಯಾವುವು ಅಂತಂದ್ರೆ, ಮುಖ್ಯವಾಗಿ ಭಾರತ ದೇಶದ ಆಡಳಿತಾತ್ಮಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂತಹ ಸಂವಿಧಾನವನ್ನು ರಚಿಸಬೇಕಾದ ಸಂವಿಧಾನದ ರಚನಾ ಸಭೆ
ಕರಿಬೇಕು ಅಥವಾ ಸಂವಿಧಾನದ ರಚನಾ ಸಭೆಯನ್ನ ರಚಿಸಬೇಕು ಅಂತೇಳಿ ಬ್ರಿಟಿಷರಿಗೆ ಈ ಕ್ಯಾಬಿನೆಟ್ ಮಿಷನ್ ಶಿಫಾರಸು ಮಾಡಿ. ಹೀಗಾಗಿ 379 ಸಂಖ್ಯಾಬಲವನ್ನು ಹೊಂದಿದಂತಹ ಸಂವಿಧಾನದ ರಚನಾ ಸಭೆಯನ್ನ ರಚನೆ ಮಾಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಮಿಷನ್ ಶಿಫಾರಸು ಮಾಡಿತು. ನಂತರ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಸೇರಿ ಭಾರತ ದೇಶದಲ್ಲಿ ಮಧ್ಯಂತರ ಸರ್ಕಾರವನ್ನ ರಚಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಬ್ರಿಟಿಷರಿಗೆ ಶಿಫಾರಸು ಮಾಡಿತು ಕ್ಯಾಬಿನೆಟ್ ಮಿಷನ್. ನಂತರ ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ರಾಜ್ಯಗಳೊಂದಿಗೆ ಭಾರತದ ಒಕ್ಕೂಟವನ್ನ ರಚನೆ ಮಾಡಬೇಕು. 1935ರ ಕಾಯ್ದೆಗೆ ಅನುಗುಣವಾಗಿ ಏನು ಒಕ್ಕೂಟ ವ್ಯವಸ್ಥೆ ಅಥವಾ ಸಂಯುಕ್ತ ವ್ಯವಸ್ಥೆಯನ್ನು ರಚನೆ ಮಾಡಲು ಅವಕಾಶ ಇದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದೊಂದಿಗೆ ಲೀನ ಆಗಲು ಅಥವಾ ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟು ಭಾರತದ ಒಕ್ಕೂಟದೊಂದಿಗೆ ಸೇರ್ಪಡೆ ಆಗಲು ಭಾರತ ದೇಶದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳು ನಿರಾಕರಣೆ ಮಾಡಿದ ಕಾರಣಕ್ಕಾಗಿ ಅದು ಫೇಲ್ಯೂರ್ ಆಗಿತ್ತು 1935ರ ಕಾಯ್ದೆಗೆ ಅನುಗುಣವಾಗಿ. ಹೀಗಾಗಿ 1947ರ ಈ ಕ್ಯಾಬಿನೆಟ್ ಮಿಷನ್ ಭಾರತ ದೇಶದಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂತಹ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ರಚನೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಇದು ಶಿಫಾರಸು ಮಾಡಿತು. ನಂತರ ಪ್ರತ್ಯೇಕ ಪಾಕಿಸ್ತಾನ ರಚನೆ ಸಾಧ್ಯವಿಲ್ಲ ಎಂಬುದನ್ನ ನಿರಾಕರಣೆ ಮಾಡಿತು. ಅಂದ್ರೆ ಪ್ರತ್ಯೇಕವಾದಂತಹ ಪಾಕಿಸ್ತಾನ ರಚನೆ ಆಗಬಾರದು ಅನ್ನುವಂತಹ ವಿಚಾರವನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ಪ್ರತ್ಯೇಕ ಪಾಕಿಸ್ತಾನದ ರಚನೆ ಸಾಧ್ಯವಿಲ್ಲ ಎಂಬುದರ ನಿರಾಕರಣೆಯನ್ನು ಮಾಡಿತು ಈ ಒಂದು ಮಿಷನ್ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಹೀಗಾಗಿ ಈ ಕ್ಯಾಬಿನೆಟ್ ಮಿಷನ್ನಿನ ಶಿಫಾರಸ್ಸಿಗೆ ಅನುಗುಣವಾಗಿ ಭಾರತ ದೇಶದಲ್ಲಿ 1946ರಲ್ಲಿ ಸಂವಿಧಾನದ ರಚನಾ ಸಭೆ ಆಯೋಜನೆಗೊಳ್ಳು. ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನವನ್ನು ರಚನೆ ಮಾಡಲು ಇರುವಂತಹ ಸಂವಿಧಾನದ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 1947ರ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿಕೊಳ್ತಾರೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದ್ರೆ 1946ರ ಸಂದರ್ಭದಲ್ಲಿ ಈ 389 ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಕೆಲವು ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಪ್ರಾಂತೀಯ ಶಾಸನಸಭೆಗಳಿಂದ ಚುನಾವಣೆ ಮೂಲಕ ಆಯ್ಕೆಗೆ ಬಂದ ಸದಸ್ಯರಿದ್ದರು ಮತ್ತು ದೇಶೀಯ ಸಂಸ್ಥಾನಗಳಿಂದ ರಾಜರುಗಳು ನಾಮನಿರ್ದೇಶನ ಮಾಡಿ ಕೆಲವು ಸದಸ್ಯರನ್ನ ಸಂವಿಧಾನದ ರಚನಾ ಸಭೆಗೆ ಕಳಿಸ್ತಾ ಇದ್ರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರ 1946 ಡಿಸೆಂಬರ್ 9ನೇ ತಾರೀಕು ಸಂವಿಧಾನದ ರಚನಾ ಸಭೆಯು ಮೊದಲು ಸಭೆ ಸೇರಿ ಸಂವಿಧಾನವನ್ನು ರಚನೆ ಮಾಡಲು ಪ್ರಾರಂಭ ಮಾಡಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಹೀಗಾಗಿ ತಾತ್ಕಾಲಿಕವಾಗಿ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾರವರನ್ನು ಆಯ್ಕೆ ಮಾಡಲಾಗಿತ್ತು. ನಂತರದ ಅವಧಿಯಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನದ ರಚನಾ ಸಭೆಯ ಕಾಯಂ ಅಧ್ಯಕ್ಷರನ್ನಾಗಿ ಅವರನ್ನು ನಿಯೋಜನೆ ಮಾಡಿದರು. ಜೊತೆಗೆ ಸಂವಿಧಾನವನ್ನು ರಚನೆ ಮಾಡುವಂಥ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. ಈ ಕರಡು ಸಮಿತಿಯಲ್ಲಿ ಮುಖ್ಯವಾಗಿ 7 ಜನ ಸದಸ್ಯರಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಒಳಗೊಂಡು 7 ಜನ ಸದಸ್ಯರು ಇದ್ದರು. ಹೀಗಾಗಿ ಸಂವಿಧಾನವನ್ನು ರಚನೆ ಮಾಡುವಂತಹ ಒಂದು ಪ್ರಕ್ರಿಯೆ ಭಾರತ ದೇಶದಲ್ಲಿ ಕ್ಯಾಬಿನೆಟ್ ಆಯೋಗದ ತರುವಾಯವಾಗಿ ಪ್ರಾರಂಭವಾಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂದಿನ ಹೆಜ್ಜೆ ಯಾವುದು ಅಂತಂದ್ರೆ ಮೌಂಟ್ ಬ್ಯಾಟನ್ ಯೋಜನೆ. 1947ರ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಯನ್ನು ಕೂಡ ನಾವು ಕಾಣ್ತೇವೆ. ಅಂದ್ರೆ ಬ್ರಿಟಿಷರು ಭಾರತ ದೇಶಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡುವಂತಹ ನಿರ್ಧಾರವನ್ನು ಕೈಗೊಂಡರು. ಈ ಸಂದರ್ಭದಲ್ಲಿ 1947ರ ಕಾಲಾವಧಿಯಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ರವರನ್ನ ಭಾರತ ದೇಶಕ್ಕೆ ಬ್ರಿಟಿಷರು ಕಳಿಸಿದ್ರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ದೇಶ ವಿಭಜನೆ ಆಧಾರದ ಮೇಲೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಇರುವ ಒಪ್ಪಂದವನ್ನ ಇವರು ಏರ್ಪಡಿಸಿದರು. ಯಾಕಂದ್ರೆ ಭಾರತ ದೇಶ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಖಂಡ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು, ನೀವು ಸ್ವಾತಂತ್ರ್ಯವನ್ನು ಕೊಡುವುದಾದ್ರೆ ವಿಭಾಗ ಮಾಡಿಕೊಟ್ರೆ ನಾವು ಒಪ್ಪಿಕೊಳ್ಳೋದಿಲ್ಲ ಅನ್ನುವಂಥ ವಿಚಾರವನ್ನ ಕಾಂಗ್ರೆಸ್ ಪಕ್ಷ ಹೊಂದಿತ್ತು. ಆದರೆ ಮುಸ್ಲಿಂ ಲೀಗ್ ನೀವು ಅಖಂಡ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರೆ ನಾವು ಒಪ್ಪೋದಿಲ್ಲ, ನೀವು ಏನಾದರೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ವಿಭಾಗ ಮಾಡಿ ಕೊಡಬೇಕು, ಪಾಕಿಸ್ತಾನಕ್ಕೆ ಪ್ರತ್ಯೇಕವಾಗಿ ಒಂದು ರಾಷ್ಟ್ರವನ್ನು ನೀವು ನಿರ್ಮಾಣ ಮಾಡಿ ಕೊಡಬೇಕು ಅಂತೇಳಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಗಂಟು ಬಿದ್ದಿದ್ರು. ಹೀಗಾಗಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರನ್ನ ನಾವು ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರು ಅಂತೇಳಿ ಕರೀತೀವಿ. ಹೀಗಾಗಿ ಮೊದಲು ನೋಡಿ
389 ಸ್ಥಾನಗಳ ಪೈಕಿ ಸಂವಿಧಾನವನ್ನು ರಚನೆ ಮಾಡುವಂಥ 389 ಸ್ಥಾನಗಳ ಪೈಕಿ ಸರಿಸುಮಾರು 73 ಸ್ಥಾನಗಳನ್ನು ಮುಸ್ಲಿಂ ಲೀಗ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ರಚನಾ ಸಭೆಗೆ ಕಳಿಸಿತು. ನಂತರ 1947 ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಲು ಬಂದಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ನಮ್ಮ ಭವಿಷ್ಯದ ಭಾರತಕ್ಕಾಗಿ ನಾವು ಯಾಕೆ ಸಂವಿಧಾನವನ್ನು ರಚನೆ ಮಾಡಿಕೊಡಬೇಕು, ನಾವು ಪ್ರತ್ಯೇಕವಾಗಿ ನಾವು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನವನ್ನು ರಚನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮುಸ್ಲಿಂ ಲೀಗ್ ಪಾರ್ಟಿ ಕಂಪ್ಲೀಟ್ ಆಗಿ ಸಂವಿಧಾನದ ರಚನಾ ಸಮಿತಿಯಿಂದ ಬೈಕಾಟ್ ಆಯಿತು, ಹೊರಗೆ ಬಂತು ಅನ್ನುವಂಥ ವಿಚಾರವನ್ನು ಕೂಡ ನಾವು ಕಾಣ್ತೇವೆ. ಹೀಗಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ಏನು ಜಾರಿಗೆ ತಂದಿದ್ರಲ್ಲ ಆ ವರದಿಯನ್ನೇ ನಾವು 1947 ಭಾರತದ ಸ್ವತಂತ್ರ ಕಾಯ್ದೆ ಎನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಭಾರತದ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ಅವಲೋಕನ ಮಾಡೋದಾದರೆ ಮುಖ್ಯವಾಗಿ ಒಂದನೆಯ ಮುಖ್ಯಾಂಶ ಏನು ಅಂತಂದ್ರೆ ಆಗಸ್ಟ್ 15, 1947ರಂದು ಭಾರತ ಮತ್ತು ಪಾಕಿಸ್ತಾನ ಅನ್ನುವಂತಹ ಎರಡು ಡೊಮಿನಿಯನ್ ಡೊಮಿನಿಯನ್ ದೇಶಗಳನ್ನು ಸ್ಥಾಪನೆ ಮಾಡಲು ಇದು ಅವಕಾಶ ಮಾಡಿಕೊಡ್ತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಅತ್ಯಂತ ಸ್ಪಷ್ಟವಾಗಿ ಹೇಳೋದಾದ್ರೆ 1947ರ ಕಾಯ್ದೆ ಏನಿತ್ತಲ್ಲ ಇದು ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ವಿಭಾಗ ಮಾಡಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರ ಭೌಗೋಳಿಕವಾಗಿ ಪಾಕಿಸ್ತಾನ ಮತ್ತು ಭಾರತ ಅಂತೇಳಿ ಡಿವೈಡ್ ಮಾಡಿ ಈ ಕಾಯ್ದೆ ಮುಖ್ಯವಾಗಿ ಸಿಂಧ್ ಪ್ರಾಂತ್ಯ, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು ಮತ್ತು ಅಸ್ಸಾಂನ ಸಿಲ್ಹಟ್ ಪ್ರದೇಶಗಳನ್ನು ಬಿಟ್ಟು ಉಳಿದೆಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಬರುತ್ತವೆ ಅನ್ನುವಂಥ ವಿಚಾರವನ್ನು ಹೇಳಿ ಸಿಂಧ್ ಪ್ರಾಂತ್ಯ, ಸಿಲ್ಹಟ್ ಪ್ರಾಂತ್ಯ, ಪಂಜಾಬ್ ಪ್ರಾಂತ್ಯ ಆಗಿರಬಹುದು, ಇಲ್ಲಿ ಬಂಗಾಳ ಪ್ರಾಂತ್ಯ ಎಲ್ಲ ಭಾಗಗಳನ್ನು ಬಿಟ್ಟು ಉಳಿದ ಭಾರತ ದೇಶದಲ್ಲಿರುವಂತಹ ಬ್ರಿಟಿಷ್ ಪ್ರಾಂತ್ಯಗಳು ಏನಿದ್ವಲ್ಲ ಅವುಗಳು ಮಾತ್ರ ಭಾರತಕ್ಕೆ ಸಂಬಂಧಪಟ್ಟವುಗಳು ಅನ್ನುವಂಥ ವಿಚಾರವನ್ನು ಈ ಒಂದು 1947ರ ಕಾಯ್ದೆ ಮುಖ್ಯಾಂಶಗಳಲ್ಲಿ ನಾವು ಕಾಣ್ತೇವೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಚಿತ್ರಣ ಅಖಂಡ ಭಾರತ ದೇಶ ಮೊದಲಿತ್ತಲ್ಲ 1947ರ ಕಾಯ್ದೆಯ ನಂತರದ ಅವಧಿಯಲ್ಲಿ ಏನಾಯಿತು ಅಂತಂದ್ರೆ ಭೌಗೋಳಿಕವಾಗಿ ಬ್ರಿಟಿಷರು ಗಡಿಯನ್ನ ಡಿವೈಡ್ ಮಾಡಿದ್ರು. ಈ ಗಡಿಯನ್ನು ಡಿವೈಡ್ ಮಾಡಲು ಬ್ರಿಟಿಷರು ಸರ್ ಸಿರಿಯಲ್ ರಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಗಡಿ ರೇಖೆ ಆಯೋಗವನ್ನು ರಚನೆ ಮಾಡಿದರು. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಬ್ರಿಟಿಷರು ಏನು ಮಾಡಿದ್ರು ಅಂತಂದ್ರೆ ಈ ಗಡಿ ರೇಖೆ ಆಯೋಗದ ಮುಖಾಂತರವಾಗಿ ಅದನ್ನ ಡಿವೈಡ್ ಮಾಡಿದ್ರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಸ್ವತಂತ್ರ ಬಂದ ಸಂದರ್ಭದಲ್ಲಿ ಭಾರತ ದೇಶ ಮುಖ್ಯವಾಗಿ 2 ರಾಷ್ಟ್ರಗಳಾಗಿ ವಿಂಗಡಣೆ ಆಗಿತ್ತು. ಬಟ್ ಪಾಕಿಸ್ತಾನ ಅನ್ನೋದು 2 ಭಾಗಗಳಲ್ಲಿ ನಿರ್ಮಾಣ ಆಗಿತ್ತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದ್ರೆ ಈಗಿರುವಂತಹ ಪಾಕಿಸ್ತಾನವನ್ನ ಪಶ್ಚಿಮ ಪಾಕಿಸ್ತಾನ ಅಂತ ಕರೀತಾ ಇದ್ರು. ಇಲ್ಲಿರುವಂತಹ ಬಂಗಾಳ ಅನ್ನುವಂತಹ ಒಂದು ಪ್ರಾಂತ್ಯ ಅಂತ ಹೇಳಿದ್ದಲ್ಲ, ಈ ಬಂಗಾಳ ಪ್ರಾಂತ್ಯವನ್ನೆಲ್ಲ ಒಳಗೊಂಡು ಇದನ್ನ ಪೂರ್ವ ಪಾಕಿಸ್ತಾನ ಅಂತೇಳಿ ಕರೀತಾ ಇದ್ರು. ಭೌಗೋಳಿಕವಾಗಿ ಸ್ವತಂತ್ರ ಬಂದ ನಂತರದ ಅವಧಿಯಲ್ಲಿ ಪಾಕಿಸ್ತಾನ 2 ಭಾಗಗಳಲ್ಲಿ ನಿರ್ಮಾಣ ಆಗಿತ್ತು ಅನ್ನುವಂಥ ವಿಚಾರವನ್ನ ನಾವು ಕಾಣ್ತೇವೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ಮತ್ತು ಭಾರತ ಮತ್ತು ಪ್ರಸ್ತುತ ಇರುವಂತಹ ಬಾಂಗ್ಲಾದೇಶದ ಗಡಿ ರೇಖೆಯನ್ನ ನಾವು ಸಿರಿಯಲ್ ರಾಡ್ಕ್ಲಿಫ್ ಗಡಿ ರೇಖೆ ಅಂತ ಕರಿತೀವಿ. ಮತ್ತೆ ಭಾರತ ಮತ್ತು ಚೀನಾಗೆ ಸಂಬಂಧಪಟ್ಟಂತೆ ಇರುವಂತಹ ಗಡಿ ರೇಖೆಯನ್ನ ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತೇಳಿ ನಾವು ಕರಿತೀವಿ. ಹೀಗಿರುವಾಗ ಸರ್ ಸಿರಿಯಲ್ ರಾಡ್ಕ್ಲಿಫ್ ಅವರು ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಭೌಗೋಳಿಕವಾಗಿ ವಿಭಾಗ ಮಾಡಿದ್ರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಸಿಂಧ್ ಪ್ರಾಂತ್ಯ ಈ ಎಲ್ಲ ಪ್ರಾಂತ್ಯ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದು. ಬಲೂಚಿಸ್ತಾನ ಅನ್ನುವಂಥ ಭಾಗ ಆಗಿರ್ಬೋದು, ಪಶ್ಚಿಮ ಪಂಜಾಬ್ ಅನ್ನುವಂಥ ಭಾಗ ಇತ್ತು. ಅಂದ್ರೆ ಪೂರ್ವ ಪಂಜಾಬ್ ಮತ್ತು ಪಶ್ಚಿಮ ಪಂಜಾಬ್ ಅಂತೇಳಿ ಸರ್ ಸಿರಿಯಲ್ ರಾಡ್ಕ್ಲಿಫ್ ಅವರು ಡಿವೈಡ್ ಮಾಡಿದ್ರು. ಹೀಗಾಗಿ ಪೂರ್ವ ಪಂಜಾಬು ನಮ್ಮ ದೇಶದಲ್ಲಿ ಉಳಿತು, ಪಶ್ಚಿಮ ಪಂಜಾಬು ಪಾಕಿಸ್ತಾನಕ್ಕೆ ಹೋಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಈಗ ಪ್ರಸ್ತುತ ಏನು 28 ರಾಜ್ಯಗಳ ಪೈಕಿ ಪಂಜಾಬ್ ಅನ್ನುವಂಥ ಒಂದು ರಾಜ್ಯ ಇದೆಯಲ್ಲ ಅದು ಅದರ ಅರ್ಧ ಭಾಗ ಪಾಕಿಸ್ತಾನಕ್ಕೆ ಸೇರಿದ್ದು. ಅಖಂಡ ಪಂಜಾಬ್ ಪ್ರಾಂತ್ಯ ನಮ್ಮ ಭಾರತ ದೇಶಕ್ಕೆ ಇಲ್ಲ. ಹೀಗಾಗಿ ಪಂಜಾಬ್ ಪ್ರಾಂತ್ಯ ಆಗಿರ್ಬೋದು, ಪೂರ್ವ ಬಂಗಾಳ ಈ ಬಂಗಾಳ ಭಾಗದಲ್ಲಿ ಪೂರ್ವ ಭಾಗದಲ್ಲಿರುವಂತಹ ಬಂಗಾಳ ಭಾಗ ಅದು ಪಾಕಿಸ್ತಾನಕ್ಕೆ ಸೇರಿದ್ದು ಅನ್ನುವಂಥ ವಿಚಾರವನ್ನ ಹೇಳಿ. ವಾಯುವ್ಯ ಗಡಿ ಪ್ರಾಂತ್ಯಗಳು ಅಸ್ಸಾಂನ ಸಿಲ್ಹಟ್ ಪ್ರಾಂತ್ಯಗಳು ಕೂಡ
ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ನಂತರ 1947ರ ಕಾಯ್ದೆಯ ನಂತರದ ಅವಧಿಯಲ್ಲಿ ಭಾರತ ದೇಶದ ಮೇಲೆ ಇದ್ದಂತಹ ಬ್ರಿಟಿಷರ ಚಕ್ರಾಧಿಪತ್ಯ ಅಥವಾ ಬ್ರಿಟಿಷರ ಅಧಿಪತ್ಯ ಸಂಪೂರ್ಣವಾಗಿ ಅಂತ್ಯಗೊಳ್ಳುತ್ತದೆ ಅನ್ನುವಂಥ ವಿಚಾರವು ಕೂಡ 1947ರ ಕಾಯ್ದೆಯ ಒಂದು ಪ್ರಮುಖ ಅಂಶ ಅನ್ನುವುದನ್ನು ನಾವು ಕಾಣ್ತೇವೆ. ಜೊತೆಗೆ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದರೂ ಕೂಡ ಶಾಸನ ರಚನೆ ಮಾಡುವಂತಹ ವಿಶೇಷ ಅಧಿಕಾರವನ್ನು ಹೊಂದಿರುವುದಿಲ್ಲ ಅಂತಲೂ ಕೂಡ ಈ ಒಂದು ಕಾಯ್ದೆ ಮೆನ್ಷನ್ ಮಾಡುತ್ತೆ. ನಂತರ ಏನು ಗವರ್ನರ್ ಜನರಲ್ ಅಂತಂದ್ರೆ ಬ್ರಿಟಿಷರು ಏನು ಭಾರತ ದೇಶದಲ್ಲಿದ್ದಂಥ ಗವರ್ನರ್ ಜನರಲ್ ಇದ್ರಲ್ಲ ಅವರಿಗೆ ಅಧಿಕಾರವನ್ನು ಮೊಟಕುಗೊಳಿಸಲಾಯಿತು. ಯಾಕಂದ್ರೆ ಅವರು ಯಾವುದೇ ರೀತಿ ನಾಮಕಾವಸ್ಥೆ ಇರಬೇಕು, ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡುವಂಥ ಎಲ್ಲ ಅಥಾರಿಟಿಯು ಕೂಡ ಇರೋದಿಲ್ಲ, ಸಂಪೂರ್ಣವಾಗಿ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥ ವಿಚಾರವನ್ನು ಕೂಡ ಈ ಒಂದು ಕಾಯ್ದೆ ಉಲ್ಲೇಖ ಮಾಡುತ್ತೆ. ನಂತರ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದಾಯಿತು. ಸೆಕ್ರೆಟರಿ ಫಾರ್ ಸ್ಟೇಟ್ ಇಂಡಿಯಾ ಹುದ್ದೆ ರದ್ದಾಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಈ ಹುದ್ದೆ ಎಲ್ಲಿತ್ತು ಅಂತಂದ್ರೆ ಭಾರತ ದೇಶದಲ್ಲಿ ಈ ಹುದ್ದೆ ಇರಲಿಲ್ಲ. ಹೌದಾ? ಬ್ರಿಟನ್ ಪಾರ್ಲಿಮೆಂಟಿನಲ್ಲಿ ಭಾರತ ದೇಶದ ಆಡಳಿತವನ್ನು ನೋಡಿಕೊಳ್ಳಲು ಒಂದು ಸಚಿವ ಸಂಪುಟದೊಳಗೆ ಒಂದು ಅದನ್ನ ಹುದ್ದೆಯನ್ನ ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ಅಂತ ಹೇಳಿ, ಅಂದ್ರೆ ಇಂಡಿಯಾ ದೇಶಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಕಾರ್ಯದರ್ಶಿಯನ್ನ ನೇಮಕ ಮಾಡಿದ್ರು. ಆ ಹುದ್ದೆ 1947ರ ಕಾಯ್ದೆ ತರುವಾಯವಾಗಿ ಕಂಪ್ಲೀಟ್ ಆಗಿ ರದ್ದಾಗುತ್ತದೆ ಅಂತೇಳಿ ಈ ಕಾಯ್ದೆ ಸ್ಪಷ್ಟವಾಗಿ ಹೇಳಿದೆ. ನಂತರ 1947 ಆಗಸ್ಟ್ 15ನೇ ದಿನದಿಂದ ಬ್ರಿಟಿಷ್ ಪಾರಮ್ಯತೆ ಅಥವಾ ಪ್ಯಾರಾಮರ್ಸಿ ಅಂದ್ರೆ ಹಿಂದಿನ ದಿನದಿಂದ ಬ್ರಿಟಿಷ್ ಇಂಡಿಯಾದಲ್ಲಿ ಸೇರಿದಂತೆ ಯಾವುದೇ ಭಾಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಈ ಕಾಯ್ದೆ ಅಂದ್ರೆ ಬ್ರಿಟಿಷರು ಭಾರತ ದೇಶದ ಮೇಲೆ ಹಿಂದೆ ಇದ್ದಂತಹ ಯಾವುದೇ ಅಧಿಕಾರವನ್ನು ಚಲಾಯಿಸುವ ಹಾಗಿಲ್ಲ, ಯಾವುದೇ ಭೂಭಾಗದ ಮೇಲೆಯೂ ಕೂಡ ತಮ್ಮ ಪ್ರಭುತ್ವವನ್ನು ಸಾಧಿಸುವ ಹಾಗಿಲ್ಲ. ಕಂಪ್ಲೀಟ್ ಆಗಿ ಭಾರತ ದೇಶ ಬ್ರಿಟಿಷರಿಂದ ಮುಕ್ತಿಯನ್ನು ಹೊಂದಿ ಸ್ವತಂತ್ರ ರಾಷ್ಟ್ರವಾಗಿ ತಲೆ ಎತ್ತುತ್ತದೆ ಅನ್ನುವಂಥ ವಿಚಾರವನ್ನು ಈ ಒಂದು ಕಾಯ್ದೆ ಸ್ಪಷ್ಟವಾಗಿ ಹೇಳ್ತದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರ 1947 ಆಗಸ್ಟ್ 15ರಿಂದ ರಾಜ್ಯಾಂಗ ರಚನಾ ಸಮಿತಿಯು ಸಂಪೂರ್ಣವಾಗಿ ಭಾರತೀಯರನ್ನೇ ಒಳಗೊಂಡು ಸ್ವತಂತ್ರವಾದಂತಹ ನಿರ್ಧಾರದ ಮುಖಾಂತರವಾಗಿ ಸಂವಿಧಾನವನ್ನು ರಚನೆ ಮಾಡಲು ಮುಕ್ತವಾಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. 1947ರ ತರುವಾಯವಾಗಿ 1947ರ ಭಾರತ ಸ್ವತಂತ್ರ ಕಾಯ್ದೆಯ ನಂತರದ ಅವಧಿಯಲ್ಲಿ ಏನು ಸಂವಿಧಾನವನ್ನು ರಚನೆ ಮಾಡುವಂತಹ ರಾಜ್ಯಾಂಗ ರಚನಾ ಸಮಿತಿ ಅಥವಾ ಸಂವಿಧಾನದ ರಚನಾ ಸಭೆ ಇತ್ತಲ್ಲ, ಇದು ಬಾಹ್ಯ ನಿಯಂತ್ರಣಗಳಿಲ್ಲದೆ ಕೇವಲ ಭಾರತೀಯ ರಾಜಕೀಯ ಮುಖಂಡರು ಮಾತ್ರ ಭಾಗವಹಿಸಿ ಭವ್ಯ ಭಾರತಕ್ಕೆ ಅವಶ್ಯಕವಾಗಿರುವಂತಹ ಸಂವಿಧಾನವನ್ನು ರಚನೆ ಮಾಡಲು ಮುಕ್ತತೆಯನ್ನು ಹೊಂದಿದೆ. ಇದರ ಮೇಲೆ ಬ್ರಿಟಿಷರ ಹಸ್ತಕ್ಷೇಪ ಯಾವುದೇ ರೀತಿಯಲ್ಲಿ ಇರುವುದಿಲ್ಲ ಅನ್ನುವಂಥ ವಿಚಾರವನ್ನು 1947ರ ಕಾಯ್ದೆ ಹೇಳಿ. ನಂತರ ರಾಜ್ಯಾಂಗ ರಚನಾ ಸಮಿತಿಯು ನೂತನ ಶಾಸನ ಸಭೆ ರಚನೆ ಆಗುವವರೆಗೂ ಕೂಡ ಕೇಂದ್ರ ಶಾಸಕಾಂಗವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವುದನ್ನು ಕೂಡ ಈ ಒಂದು ಕಾಯ್ದೆ ಹೇಳಿ. ನಂತರ ಈ ಕಾಯ್ದೆಯನ್ನು ಅನುಮೋದಿಸುವುದರೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರ ದೇಶಗಳಾಗಿವೆ ಅಂತೇಳಿ ಬ್ರಿಟನ್ ಪಾರ್ಲಿಮೆಂಟಿನಲ್ಲಿ ಅನೌನ್ಸ್ ಮಾಡಲಾಯಿತು ಅನ್ನುವಂಥ ವಿಚಾರವನ್ನು ಕೂಡ ನಾವು ಕಾಣ್ತೇವೆ. ಜೊತೆಗೆ ಸಂವಿಧಾನ ರಚನೆಯಾಗುವವರೆಗೂ ಕೂಡ ತಾತ್ಕಾಲಿಕವಾಗಿ 1935ರ ಕಾಯ್ದೆಯೇ ಜಾರಿಯಲ್ಲಿರುತ್ತದೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಈ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ಕಾಣುತ್ತೇವೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. 1947ರ ಕಾಯ್ದೆಯ ತರುವಾಯವಾಗಿ ಅನೇಕ ರಾಜಕೀಯ ಬದಲಾವಣೆಗಳಾದವು. ಆ ರಾಜಕೀಯ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ನಮಸ್ಕಾರ.